ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಇಸ್ ಮಧು. ಏನಪ್ಪ ಅಂತಂದರೆ ಇಂಡಸ್ಟ್ರಿಯಲ್ಲಿ ಒಂದಷ್ಟು ನೆಗೆಟಿವ್ ವಿಚಾರಗಳು ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಟಾಕ್ಸಿಕ್, ಜನನಾಯಕನ್ ಮತ್ತು ಕೆ ಡಿ, ಈ ಮೂರು ಸಿನಿಮಾಗಳಿಗೂ ಒಬ್ಬರೇ ಪ್ರೊಡ್ಯೂಸರ್, KVN ಪ್ರೊಡಕ್ಷನ್ಸ್. ಜನನಾಯಕನ್ ಬಿಡಿ, ಇದೊಂಥರ ದುರಂತ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಬಿಡಲಿಲ್ಲ. ಏನೋ ಪಾಲಿಟಿಕ್ಸ್ ಅಂತೆ, ಅದಂತೆ ಇದಂತೆ ಅಂತ ಕೇಳ್ಪಟ್ಟಿದ್ದೀವಿ ವಿಚಾರಗಳು. ಆಮೇಲೆ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಅದಕ್ಕೆ ಒಂದಷ್ಟು ಅಬ್ಜೆಕ್ಷನ್ ತಂದುಬಿಟ್ಟು ಕೋರ್ಟೇ ಇದನ್ನು ರಿಲೀಸ್ ಮಾಡಿಬಿಡಿ ಅಂತಲೇ ಹೇಳಿದೆಯಂತೆ. ಅದಕ್ಕೆ ಮತ್ತೆ ಇನ್ನೊಂದಷ್ಟು ದಿನ ಕಾದರು, ಮತ್ತೆ ಇನ್ನೊಂದೇನೋ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತಂದರು. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಸಿನಿಮಾ ಇನ್ನೇನು ರಿಲೀಸ್ ಆಗುತ್ತೆ, ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಸ್ಟಿಲ್ ವಿಷಯ ಏನಪ್ಪ ಅಂತಂದರೆ ಅದು ಹೋಲ್ಡ್ ಆಗಿತ್ತು, ರಿಲೀಸ್ ಹೋಲ್ಡ್ ಆಗಿತ್ತು. ಎಲೆಕ್ಷನ್ ಬೇರೆ ಬರ್ತಾ ಇದೆ ಈಗ. ಆಮೇಲೆ ವಿಜಯ್ ಅವರ ನಿಜ ಜೀವನದ ಆಧಾರಿತ ಕತೆ ಅಂತ ಏನೋ ಹೇಳ್ತಿದ್ರು ಅವರು. ಆಮೇಲೆ ಅವರ ಒಂದು ವಿಷನ್ ಏನಿದೆ ರಾಜಕೀಯದಲ್ಲಿ, ಅದನ್ನು ಜನನಾಯಕನ್ ಅನ್ನೋ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ತಿದ್ರಂತೆ. ಅದೆಲ್ಲ ಬಿಟ್ಟರೆ ಸಡನ್ನಾಗಿ ಮೊನ್ನೆ ಒಂದು ನ್ಯೂಸ್ ಬರುತ್ತೆ. ಇದನ್ನು ನಾನು ಹೇಳ್ತಿರೋದು ಸ್ವಲ್ಪ ಲೇಟ್ ಆಗ್ತಿರ್ಬೋದು, ಐ ಆಮ್ ಸಾರಿ. ಏನಪ್ಪ ಅಂತಂದರೆ ಫುಲ್ ಸಿನಿಮಾ ಲೀಕ್ ಆಗಿದೆ. ಫುಲ್ ಸಿನಿಮಾ ಯಾರೋ ಒಬ್ಬ ತಮಿಳ್ನಾಡಲ್ಲಿ ಲೋಕಲ್ ಕೇಬಲ್ ಆಪರೇಟರ್, ಅವನೇ ಓನರು, ಕೇಬಲ್ ಓನರ್ ಅವನೇನು ಮಾಡಿದ್ದಾನೆ, ಅವನಿಗೆ ಫುಲ್ಲು ಸಿನಿಮಾ ಸಿಕ್ಕಿದೆ ಅಂತಂದ್ಬಿಟ್ಟು ತನ್ನ ಕೇಬಲಲ್ಲಿ ಪ್ರಸಾರ ಮಾಡಿಬಿಟ್ಟಿದ್ದಾನೆ. ಇದು ಎಂಥ ಬುದ್ಧಿವಂತಿಕೆ ಅಂದರೆ, ಕೇಬಲ್ ಓನರು ಮತ್ತು ಸಿನಿಮಾಗಳ ಬಗ್ಗೆ ಗೊತ್ತಿರುತ್ತೆ, ರೂಲ್ಸ್ ಬಗ್ಗೆ ಗೊತ್ತಿರುತ್ತೆ, ಆಮೇಲೆ ಕಾಪಿರೈಟ್ ಬಗ್ಗೆ ಎಸ್ಪೆಷಲಿ ಗೊತ್ತಿರುತ್ತೆ. ಅಷ್ಟೆಲ್ಲ ಗೊತ್ತಿಲ್ಲದೆ ಒಬ್ಬ ಕೇಬಲ್ ಆಪ್ರೇಟರ್ ಆಗ್ತೀನಿ, ಕೇಬಲ್ ಓನರ್ ಆಗ್ತೀನಿ ನಾನು ಲೋಕಲಲ್ಲಿ ಅನ್ನುವಂಥದ್ದು ಅಷ್ಟು ಈಸಿ ಆದ ವಿಚಾರ ಅಲ್ಲ. ಒಬ್ಬ ಕೇಬಲ್ ಆಪ್ರೇಟ್ರಿಗೆ ಇಷ್ಟೂ ಗೊತ್ತಿಲ್ಲ ಅಂತಂದರೆ ನನಗೆ ಆಶ್ಚರ್ಯ ಆಗ್ತಾಯಿದೆ. ಇದು ವಿಷಯ. ಈಗ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ. ಆ್ಯಂಡ್ ಆಲ್ಸೋ ಫೇಸ್ಬುಕ್, ಯೂಟ್ಯೂಬ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್ ಇನ್ನೂ ಮುಂತಾದ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸಿನಿಮಾದ ಸಾಕಷ್ಟು ತುಣುಕುಗಳು ಅಂದರೆ ವಿಡಿಯೋ ಕ್ಲಿಪ್ಸ್ಗಳು ಲೀಕ್ ಆಗಿದೆ. ಅದನ್ನೆಲ್ಲ ಯಾರ್ಯಾರು ಶೇರ್ ಮಾಡ್ತಾ ಇದ್ದಾರೋ, ಯಾರ್ಯಾರು ಡೌನ್ಲೋಡ್ ಮಾಡ್ತಾ ಇದ್ದಾರೋ, ಯಾರ್ಯಾರು ಇದಕ್ಕೆಲ್ಲ ಶೇರು, ಡೌನ್ಲೋಡು ಮತ್ತು ಫ್ರೆಂಡ್ಸ್ಗೆ ಲಿಂಕ್ಗಳನ್ನ ಕಳಿಸೋದು, ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೋ ಅವ್ರ ಮೇಲೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ತೀವಿ ಅಂತ KVN ಅವರು ರೀಸೆಂಟಾಗಿ ಅನೌನ್ಸ್ ಕೂಡ ಮಾಡಿದರು. ಅದು ಯಾರು ಶೇರ್ ಮಾಡ್ತಾರೆ, ಯಾರು ನೋಡ್ತಾರೆ, ಯಾರು ಸೇವ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಅಪ್ಲೈ ಆಗುತ್ತೆ. ಅದು ಅವ್ರ ಹಣೆ ಬರ, ಅದೇನಾದ್ರು ಮಾಡ್ಕೊಳ್ಳಿ. ನೆಕ್ಸ್ಟು ಕೆ ಡಿ ಬಂದು ಇದೇ ಏಪ್ರಿಲ್ 30ಕ್ಕೆ ರಿಲೀಸ್ಗೆ ರೆಡಿಯಾಗಿರುವಂಥ ಸಿನಿಮಾ. ಈಗ ಅದು ಕೂಡ ರಿಲೀಸ್ ಆಗೋದು ಡೌಟಾ ಅನ್ನುವಂಥ ಅನುಮಾನ ಬರ್ತದೆ. ಯಾಕೆ ಅಂದರೆ ಜಸ್ಟ್ 14 days ಟು ಗೋ. ನಾಟ್ ಈವನ್ ಟ್ರೈಲರ್ ಕೂಡ ಬಂದಿಲ್ಲ, ಇನ್ನು ಟ್ರೈಲರ್ ಕೂಡ ಬಂದಿಲ್ಲ. ಅಥವಾ ಸಾಂಗ್ಸ್ ಒಂದು 2-3 ಬಂತು. ರೀಸೆಂಟಾಗಿ ಒಂದು ಸಾಂಗ್ದು ದೊಡ್ಡ ಕಾಂಟ್ರವರ್ಸಿ ಆಗಿತ್ತು, ನೀವೇ ನೋಡಿದ್ದೀರಾ. ಇಷ್ಟೆಲ್ಲ ಆದಮೇಲೆ ನಾನು ಒಂದು ಆರ್ಟಿಕಲ್ ಓದ್ಬಿಡ್ತೀನಿ ನಿಮ್ಮ ಎದುರುಗಡೆ. ಸೆನ್ಸಾರ್ ಮಂಡಳಿ KD ಸಿನಿಮಾ ವೀಕ್ಷಿಸಿ ರಕ್ತಪಾತ ಇರೋದರಿಂದ ಚಿತ್ರಕ್ಕೆ A ಸರ್ಟಿಫಿಕೇಟ್ ನೀಡಿರುವುದಾಗಿ ಹೇಳಿದ್ದು, ಹಾಡಿನ ಸಾಹಿತ್ಯ 2 ಸಾಲು ಬದಲಿಸಲು ಸೂಚನೆ ನೀಡಿತ್ತು. ಆದರೆ ಇದನ್ನು ಪಾಸ್ ಮಾಡದ ಮುಂಬೈನಲ್ಲಿರುವ ಕೇಂದ್ರ ಸೆನ್ಸಾರ್ ಮಂಡಳಿ ಮತ್ತೆ ರಿವೈಸಿಂಗ್ ಕಮಿಟಿಗೆ ಕಳುಹಿಸಿ ಧೋರಣೆ ತೋರಿದೆ. ಜನನಾಯಕನ್ ಮಾದರಿಯಲ್ಲೇ KD ಚಿತ್ರಕ್ಕೆ ಕಂಟಕ ಅಂತ ಇದಿಷ್ಟು. ಅಂದರೆ ಈ ರಕ್ತಪಾತ ಇರೋದ್ರಿಂದ ಸಿನಿಮಾಗೆ A ಸರ್ಟಿಫಿಕೇಟ್ ಕೊಟ್ರಂತೆ. ಆಫ್ಕೋರ್ಸ್ ಈಗ ಡಬಲ್ ಮೀನಿಂಗ್ ಆಗಿರ್ಬೋದು, ಕೆಟ್ಟ ಮಾತಾಗಿರ್ಬೋದು, ಫಿಲ್ಟರ್ಲೆಸ್ ಡೈಲಾಗ್ಸು, ಆಮೇಲೆ ರಕ್ತಪಾತ ಇದ್ದರೆ, ಬ್ಲಡಿಸಮ್ ಇದ್ದರೆ A ಸರ್ಟಿಫಿಕೇಟ್ ಕೊಡೋದು ಸರ್ವೇ ಸಾಮಾನ್ಯ. ಆ್ಯಂಡ್ ಆಲ್ಸೋ ಒಂದು ಸಾಂಗ್ನ 2 ಸಾಲು ಬದಲ್ಸೋಕೆ ಹೇಳಿದ್ರಂತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸರ್ಸೆ ನಿನ್ನ ಸರ್ಗ, ಸಮಥಿಂಗ್ ಸರ್ಸೆ ನಿನ್ನ ಸರ್ಗ ಅಂತ ಈ ಒಂದು ಸಾಂಗ್ ಬಗ್ಗೆ ಸಿಕ್ಕಾಪಟ್ಟೆ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಅದನ್ನು ಡಿಲೇಟು ಕೂಡ ಮಾಡಿಸಿದ್ರು. ಆ್ಯಂಡ್ ಆಲ್ಸೋ ಪ್ರೇಮ್ ಅವರು ಇನ್ನೊಂದು ಸಾಂಗ್ ಬಿಟ್ಟರು, ಮತ್ತು ಆ ಸಾಂಗ್ನ ನಾವು ಮತ್ತೆ ರೀರೈಟ್ ಮಾಡಿ ಬರಿತೀವಿ ಅಂತಲೂ ಅನೌನ್ಸ್ಮೆಂಟ್ ಮಾಡಿದ್ರು. ಅಲ್ಲಿಗೆ ಅದು ಕ್ಲಿಯರು. ಅದಾದಮೇಲೆ ಸೆನ್ಸಾರ್ ಬೋರ್ಡಲ್ಲಿ ಈ ಇಶ್ಯೂ ಆಗಿರುವಂಥದ್ದು. ಸೆನ್ಸಾರ್ ಆಗಿಲ್ಲ ಅಂತಂದರೆ ಸರ್ಟಿಫಿಕೇಟ್ ಸಿಗಲ್ಲ, ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂತಂದರೆ ಸ್ಯಾಟಲೈಟಲ್ಲಿ ಅಪ್ಲೋಡ್ ಆಗಲ್ಲ, ಅಪ್ಲೋಡ್ ಆಗಿಲ್ಲ ಅಂತಂದರೆ KDM ಬರಲ್ಲ, KDM ಬಂದಿಲ್ಲ ಅಂತಂದರೆ ಸಿನಿಮಾ ಥಿಯೇಟ್ರಲ್ಲಿ ಸ್ಕ್ರೀನ್ ಮೇಲೆ ಪ್ರೊಜೆಕ್ಟರ್ ಆನ್ ಆಗಲ್ಲ. ಇದಿಷ್ಟು ವಿಚಾರ. ಇದಾದಮೇಲೆ ಟಾಕ್ಸಿಕ್, ಮೋಸ್ಟ್ ಅವೈಟೆಡ್, ಏನು ಎಕ್ಸ್ಪೆಕ್ಟೆಡ್ ಯಶ್ ಅವರ ಸಿನಿಮಾ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಸಿನಿಮಾ ರಿಲೀಸ್ ಆಗಿ ಹೆಚ್ಚು ಕಡಿಮೆ 1 ತಿಂಗಳಾಗಬೇಕಿತ್ತು. ಸೂಪರ್ ಡೂಪರು, ಬ್ಲಾಕ್ ಬಸ್ಟ್ರು, 10,000 ಕೋಟಿ 1,000 ಕೋಟಿ ಅಂತ ರಿಪೋರ್ಟ್ ಬರಬೇಕಾದಂಥ ಒಂದು ಸಿನಿಮಾ ರಿಲೀಸ್ ಆಗದೆ ಪೋಸ್ಟ್ಪೋನ್ ಮಾಡಿದ್ರು. ಬಿಕಾಸ್ ಮಿಡಲ್ ಈಸ್ಟಲ್ಲಿ ವಾರ್ ನಡೀತಾ ಇದೆ ಅಂತ.
ನಮಗೆ ಬಂದಂಥ ಒಂದು ಇನ್ಫಾರ್ಮೇಷನ್ ಪ್ರಕಾರ ವಾರ್ಗೆ ಅಲ್ಲ ಇದು ಪೋಸ್ಟ್ಪೋನ್ ಆಗಿದ್ದು, ಇಂಟರ್ನಲ್ಲಿ ಟೆಕ್ನಿಕಲಿ ಸ್ವಲ್ಪ ಇಶ್ಯೂ ಇರೋದ್ರಿಂದ, ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಪೋಸ್ಟ್ಪೋನ್ ಮಾಡಿದ್ರು ಅಂತ ನನಗೆ ಬಂದಿರೋ ನ್ಯೂಸು. ಇರಲಿ ಬಿಡಿ, ಅದು ಏನು ಮಾಡೋಕ್ಕಾಗಲ್ಲ. June 4th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ ಇದು, May 16 ಜೂನ್, ಹೆಚ್ಚು ಕಡಿಮೆ 1.5 ತಿಂಗಳು ಮಾತ್ರ ಇದೆ. ನಾವು ಹಿಂಗೆ March 19th ಕಾಯ್ಕೊಂಡಿದ್ವಿ, 1 ತಿಂಗಳಿದೆ, 1.5 ತಿಂಗಳಿದೆ ಅಂತ. ಟಕ್ಕದ ಪೋಸ್ಟ್ಪೋನ್ ಮಾಡಿಬಿಟ್ರು. ನಿನ್ನೆ ಒಂದು ವಿಷಯ ಬಂತು ನನಗೆ, ಮತ್ತೆ ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆ ಇದೆ ಟಾಕ್ಸಿಕ್ ಅಂತ. ದಯವಿಟ್ಟು ಆಗದೆ ಇರಲಿ ಅದು. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಟಾಕ್ಸಿಕ್ ಸಿನಿಮಾ ನೋಡಬೇಕು ಅಂತ. ಆ್ಯಂಡ್ ಅದಾದಮೇಲೆ ಟಾಕ್ಸಿಕ್ ಸಿನಿಮಾ ಗ್ಯಾಂಗ್ಸ್ಟರ್ ಸಿನಿಮಾನ ಅಂತ ಮೂವಿಕಾನ್ ಸಮಥಿಂಗ್, ಸಿನಿಮಾಕಾನ್ ಸಮಥಿಂಗ್ ಈ ಥರದೊಂದು ಪ್ಲ್ಯಾಟ್ಫಾರ್ಮಲ್ಲಿ ಆ ಸಿನಿಮಾನ ತೊಗೊಂಡೋಗಿದ್ದಾರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ, ಇದನ್ನು ಮತ್ತು ರಾಮಾಯಣ ಸಿನಿಮಾನ. ಅಲ್ಲಿ ಒಂದು ಇಂಗ್ಲೀಷ್ ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಡುವಂಥ ಟೈಮಲ್ಲಿ ಯಶ್ ಅವ್ರು ಏನು ಹೇಳಿದ್ದಾರೆ, ಯಶ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದ್ದಾರೆ, ಇದು ಗ್ಯಾಂಗ್ಸ್ಟರ್ ಸಿನಿಮಾನ ಅಂತ. ಇದು ಬರೀ ಗ್ಯಾಂಗ್ಸ್ಟರ್ ಸಿನಿಮಾ ಮಾತ್ರ ಅಲ್ಲ, ನೀವೀಗ ಟೀಸರಲ್ಲಿ ನೋಡಿರೋ ಪ್ರಕಾರ ಕೆಲವೊಂದು ಹಸಿ ಬಿಸಿ ದೃಶ್ಯಗಳು, 18+ ಸೀನ್ಸ್ಗಳು, ಮತ್ತು ಕಾರಲ್ಲಿ ಒಂದು ರೊಮ್ಯಾನ್ಸ್ ನಡೆಯುತ್ತಲ್ಲ ಅದು, ಅದ್ರ ಬಗ್ಗೆನೇ ಸಿನಿಮಾ ಇಲ್ಲ. ಮತ್ತು ರೌಡಿಸಮ್ ಅಥವಾ ಗ್ಯಾಂಗ್ಸ್ಟರ್ ಈ ರೀತಿಯೂ ಅಲ್ಲ. ಗೀತು ಮೋಹನ್ ದಾಸ್ ಬಂದು ಹಳೆ ಸಿನಿಮಾಗಳಲ್ಲಿ ಯಾವ ರೀತಿ ಒಂದು ಥೀಮ್ ಇಟ್ಕೊಂಡು ಸಿನಿಮಾ ಮಾಡ್ತಿದ್ರು, ಅದೇ ಥರದ ಥೀಮ್ ಇದರಲ್ಲೂ ಒಂದಿದೆ. ನೀವು ಟೀಸರ್ ನೋಡಿರೋದು ಬೇರೆ, ಕೆಲವೊಂದು ಗ್ಲಿಮ್ಸ್ನ ನೋಡಿರೋದು ಬೇರೆ, ಎಂಟೈರ್ ಸಿನಿಮಾನೇ ಬೇರೆ ಅಂತ ರಾಕಿಂಗ್ ಸ್ಟಾರ್ ಯಶ್ ಅವರು ತುಂಬ ಕಾನ್ಫಿಡೆನ್ಸ್ ಆಗಿ ಉತ್ತರ ಕೊಟ್ಟಿರೋದು ನಮಗೆಲ್ಲ ಖುಷಿ ಕೊಡುತ್ತೆ. ಇದಿಷ್ಟಿತ್ತು ವಿಷಯ. ಟಾಕ್ಸಿಕ್, KD, ಜನನಾಯಕನಿಗೆ ಆಗಿರುವಂಥ ಅನ್ಯಾಯ ಲೀಕ್ ಆಗಿ ಕೇಬಲ್ TVಯಲ್ಲೆಲ್ಲ ಪ್ರಸಾರ ಆಗಿ ಈ ರೀತಿ ಆಗಬಾರ್ದಾಗಿತ್ತು. ಯಾವುದೇ ಒಂದು ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ ಯಾವುದೇ ಸಿನಿಮಾ ಆದ್ರೂ ಯಾರಿಗೂ ಅನ್ಯಾಯ ಆಗಬಾರ್ದು. ಬೇರೆ ಭಾಷೆ ಸಿನಿಮಾ ಬಂದಾಗ ನಮ್ಮ ಭಾಷೆ ಸಿನಿಮಾಗಳಿಗೆ ಸ್ಕ್ರೀನ್ ಕೊಡಲ್ಲ, ಹಂಗೆ ಹಿಂಗೆ ಅಂತ ಗುದ್ದಾಡ್ತೀವಿ. ಇಟ್ ಈಸ್ ಎ ಲೀಗಲ್ ಫೈಟ್. ಇದು ನಾವು ಕೇಳೋದ್ರಲ್ಲಿ ಯಾವುದೇ ಸುಳ್ಳಿಲ್ಲ, ಅಥವಾ ನಾವು ಕೇಳೋದು ನ್ಯಾಯಸಮ್ಮತವಾಗಿರುತ್ತೆ. ಯಾವುದೇ ಅನ್ಯಾಯ ಮಾಡ್ತಾ ಇಲ್ಲ, ನಾವೇನೋ ಇಲ್ಲಿಗೆಲ್ಲ ಕೊಡಿ ಅಂತ ಕೇಳ್ತಾ ಇಲ್ಲ. ಬಟ್ ಲೀಕ್ ಆಗಿ ಒಬ್ಬರಿಗೆ ದುರಂತ ಆದಾಗ ಅದನ್ನು ನಾವು ಎಂಜಾಯ್ ಮಾಡಬಾರ್ದು, ಸಂಭ್ರಮಿಸಬಾರ್ದು. ಒಬ್ಬರು ಬಿದ್ದರು ಅಂದಾಗ, ಒಬ್ಬರು ತಗಲಾಕೊಂಡ್ರು ಅಂದಾಗ, ಒಬ್ರದ್ದು ಏನೋ ಲಾಸ್ ಆಯಿತು, ನೋಡ್ದ ಸಿಕ್ಬಿದ್ದ ಇವನು, ಈ ರೀತಿ ಆದಾಗ ಸಂಭ್ರಮಿಸಬಾರ್ದು. ಸೊ ಅದನ್ನು ನಾನು ಕ್ಲಿಯರಾಗಿ ಹೇಳ್ಬಿಡ್ತೀನಿ. ನಾನು ನಿಜವಾಗ್ಲೂ ರಿಯಲಿ ಐ ಫೆಲ್ಟ್ ವೆರಿ ಸ್ಯಾಡ್ ಅಬೌಟ್ ದ ಮೂವಿ ಲೀಕ್. ಎಂಟೈರ್ ಸಿನಿಮಾ ಲೀಕ್ ಆಗಿದೆಯಂತೆ ಜನನಾಯಕನ, ಅದು HD ಕಾಪಿ. ಹೆಂಗೆ ಸಾಧ್ಯ ಇದು ಅಂತ ಗೊತ್ತಿಲ್ಲ. ಹೆಂಗೆ ಸಾಧ್ಯ ಆಗ್ಬೋದು ಅನ್ನೋದನ್ನು ನೀವು ಕಮೆಂಟ್ ಮಾಡ್ತಾಯಿರಿ, ನಿಮ್ಗೆ ಏನಾದ್ರು ಐಡಿಯಾ ಇತ್ತು ಅಂತಂದರೆ. ಎನಿವೇಸ್, ಇಷ್ಟಿತ್ತು ವಿಷಯ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಟ್ ಪ್ರೆಸೆಂಟ್ ಟಾಕ್ಸಿಕ್ ಸಿನಿಮಾಗೆ ಹೆಂಗೆ ವೆಯ್ಟ್ ಮಾಡ್ತಾ ಇದ್ದಾರೋ, ರಾಮಾಯಣಗೂ ವೆಯ್ಟ್ ಮಾಡ್ತಾ ಇದ್ದಾರೆ, ಜನನಾಯಕನಿಗೂ ವೆಯ್ಟ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಆಲ್ಸೋ KD. ಅಪ್ಕಮಿಂಗ್ ಸಿನಿಮಾಗಳಿಗೆ ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಆ್ಯಂಡ್ ರಾಮಾಯಣದ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತೀನಿ. ಅದರದ್ದು ಒಂದಷ್ಟು ವಿಷಯ ಇದೆ. ಪುಷ್ಪಕ ವಿಮಾನ, ಆಮೇಲೆ ಏನು ಆದಿಪುರುಷ್ ಆ್ಯಂಡ್ ರಾಮಾಯಣ ಏನು ಡಿಫರೆನ್ಸ್. ಆ್ಯಂಡ್ ಆಲ್ಸೋ ರಾಮಾಯಣ ಸಿನಿಮಾದಲ್ಲೂ ಒಂದು ಮೊನ್ನೆ ಟೀಸರ್ ಬಿಟ್ಟಿದ್ರು. ಆ ಟೀಸರಲ್ಲಿ ಸಮಥಿಂಗ್ AI ಯೂಸ್ ಮಾಡಿ ಒಂದಷ್ಟು ಕ್ಲಿಪ್ನ ಜನ್ರೇಟ್ ಮಾಡಿದ್ದಾರೆ. ಮಾಡಬಾರ್ದಾಗಿತ್ತು, ಕಂಪ್ಲೀಟ್ ಕ್ವಾಲಿಟಿ ಹಂಗೆ ಶೂಟ್ ಮಾಡಬೇಕಿತ್ತು ಇವರು ಅನ್ನೋ ಒಂದಷ್ಟು ವಿಚಾರ ಕೂಡ ಚರ್ಚೆಗೆ ಬಂದಿತ್ತು. ಅದ್ರ ಬಗ್ಗೆನೂ ಮಾತಾಡೋಣ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋ ಮುಗಿಸೋಣ. ನಿಮ್ಮ ಒಪಿನಿಯನ್ ದಯವಿಟ್ಟು ಕಮೆಂಟ್ ಮಾಡ್ತಿರ್ತೀವಿ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಇಷ್ಟೊತ್ತು ವಿಡಿಯೋದ ನೋಡಿದ್ದಕ್ಕೆ. ಕಮೆಂಟ್ ಯುವರ್ ಒಪಿನಿಯನ್. ಬಾಯ್, ಟೇಕ್ ಕೇರ್.